ಅಲ್ಲಿ ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾರೋ ಸಹೋದರ ಸಹೋದರಿಗೆ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ನಾನು ಹೇಳಲು ಇಚ್ಛೆ ಪಡಿಸ್ತಾ ಇದ್ದೀನಿ. ನೋಡಿ, ಇವತ್ತಿನ ನಮ್ಮ ಈ ಭೂಮಿಯಲ್ಲಿ ಮನುಷ್ಯ ಅನ್ನೋನು ಎಲ್ಲ ಜೀವಿಗಳಿಗಿಂತ ಒಂದು ಉತ್ತಮವಾದ ಒಂದು ಜೀವಿ. ಪ್ರಾಣಿ ಪಕ್ಷಿ ಗಿಡ ಮರ ಅದಕ್ಕೆಲ್ಲದಕ್ಕಿಂತ ಒಂದು ವಿಶೇಷವಾದವನು ಈ ಮನುಷ್ಯ ಜೀವಿ. ಈ ಮನುಷ್ಯನ ಜೀವಿನ ಬದುಕು ಹೆಂಗಂದರೆ ಒಂದು ನೀರಿನ ಮೇಲೆ ಗುಳ್ಳೆ ಇದ್ದ ಥರ. ಇವತ್ತು ಹುಟ್ಟಿರ್ತಾನೆ, ಯಾವಾಗ ಸಾಯ್ತಾನೋ ಅವನಿಗೆ ಗೊತ್ತಿಲ್ಲ. ನೋಡಿ, ಮರಣ ಯಾರ ಕೈಯಲ್ಲೂ ಇಲ್ಲ. ಮನುಷ್ಯನಿಗೂ ಎಷ್ಟೇ ದುಡ್ಡು ಆಸ್ತಿ ಐಶ್ವರ್ಯ, ಅವನ ಹತ್ರ ನಾನಾ ಇನ್ಫ್ಲೂಯೆನ್ಸು ಅಧಿಕಾರ ಅಂತಸ್ತಿ ಆರೋಗ್ಯ ಎಲ್ಲ ಇದ್ರೂ ಒಂದಿನ ಮನುಷ್ಯ ಈ ಮರಣ ಅನ್ನೋದಕ್ಕೆ ಹೋಗೇಬೇಕು. ದೇವರು ಈ ಜೀವಿತವನ್ನು ಏನು ಕೊಟ್ಟಿದ್ದಾನೆ ಈ ಮನುಷ್ಯ ಅನ್ನೋನಿಗೆ. ವಿಶೇಷವಾಗಿ ಮನುಷ್ಯ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಒಂದು ವಿಶೇಷವಾಗಿದ್ದಾನೆ ಈ ಮನುಷ್ಯ. ಅವನ ಬುದ್ಧಿ, ಅವನ ತಿಳಿವಳಿಕೆ ಎಲ್ಲ. ಈ ಮನುಷ್ಯನ ದೇವರು ಏನಕ್ಕೆ ಸೃಷ್ಟಿ ಮಾಡಿದ್ರು ಏನು ಅಂತ ನಾವು ನೋಡೋದಾದರೆ, ದೇವರು ಈ ಜೀವ ಅನ್ನೋದು ಹೆಂಗಿದೆ, ಮರಣ ಅನ್ನೋದು ಹೆಂಗಿದೆ, ಮರಣದ ನಂತರ ಹೆಂಗಿದೆ ಜೀವನ ಅಂತ ಯೇಸು ಸ್ವಾಮಿ ನಮಗೆ ಲೂಕನ ಸುವಾರ್ತೆ 16ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಒಬ್ಬ ಮನುಷ್ಯ ಇದ್ದಾನೆ, ಐಶ್ವರ್ಯವಂತಾದ ಮನುಷ್ಯ ಒಬ್ಬನಿದ್ದಾನೆ ಮತ್ತು ಭಿಕ್ಷುಕನಾದ ಒಬ್ಬ ಮನುಷ್ಯ ಇದ್ದಾನೆ. ದೇವರ ಮಕ್ಕಳೇ, ಇಲ್ಲಿ ನೋಡೋದಾದರೆ ದೇವರು ಈ 19ರಿಂದ 31ವರೆಗೂ ಏನು ಹೇಳ್ತಾಯಿದೆ ಅಂದರೆ, ಈ ಮನುಷ್ಯನ ಜೀವಿತ 3 ಥರ ಜೀವಿತವನ್ನು ದೇವರು ಇಲ್ಲಿ ನಮಗೆ ಜೀವನವನ್ನು ತೋರ್ಪಡಿಸ್ತಾರೆ. ಜೀವ ಸತ್ಯಗಳನ್ನು ದೇವರು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಮೊದಲನೇದಾಗಿ ನಾವು ನೋಡೋದಾದರೆ, ಲೈಫ್ ಈಸ್ ರಿಯಲ್. ನಮಗೆ ಜೀವ ಇರೋದು ಸತ್ಯ. ನೋಡಿ, ಮನುಷ್ಯ ಎದ್ದೇಳ್ತಾನೆ, ಕೆಲಸ ಮಾಡ್ಕೊಬರ್ತಾನೆ, ಊಟ ಮಾಡ್ತಾನೆ. ಹೆಂಗೆ ಇದೆಲ್ಲ ಅಂದರೆ ಅದೊಂದು ಸತ್ಯವಾಗಿ ಏನೋ ಮನುಷ್ಯನಿಗೊಂದು ಜೀವವಿದೆ ಅಂತ ಇಲ್ಲಿ ನೋಡ್ಬೋದು ನಾವು. ಈ 19ನೇ ವಚನದಿಂದ ಒಂದು 22ನೇ ವಚನದಿಂದ ನೋಡೋದಾದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲ ರಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರವನ್ನು ಧರಿಸಿಕೊಂಡು ಪ್ರತಿದಿನ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನು ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಉಣ್ಣಿದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದವನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನಕ್ಕುವು. ದೇವರ ಮಕ್ಕಳ, ಇಲ್ಲಿ ನೋಡುವುದಾದರೆ ಒಬ್ಬ ಐಶ್ವರ್ಯವಂತನು ಇದ್ದನು ಅಂತ ದೇವರು ಹೇಳ್ತಾ ಇದ್ದಾರೆ. ಈ ಐಶ್ವರ್ಯವಂತನು ನನಗನ್ನಿಸ್ದಂಗೆ ಅವನ ಪಟ್ಟಣವೆಲ್ಲ ಅವನು ಏನಾಗಿದ್ದಾನೆ, ಎಲ್ರಿಗೂ ತಿಳಿದವನಾಗಿದ್ದಾನೆ, ಎಲ್ರಿಗೂ ಗೊತ್ತಿರೋ ಅಂಥ ಒಂದು ಮುಖ ಆಗಿದೆ. ಈ ಐಶ್ವರ್ಯವಂತನು ಒಂದು ಪಟ್ಟಣದಲ್ಲಿ ಇದ್ದಾನೆ ಅಂದರೆ ಅವನದೇ ಆದ ಒಂದು ಲೋಗೋವನ್ನು ಅವನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಇವಾಗ ನಾವು ನೋಡ್ಬೋದು, ಕಾರ್ ಮೇಲಾಗಲಿ ಬೈಕ್ ಮೇಲಾಗಲಿ ಅವ್ರದ್ದೊಂದು ಸಿಂಬಲ್ಸ್ ಅವರು ಏನು ಮಾಡ್ತಾ ಇದ್ದಾರೆ, ಈ ಐಶ್ವರ್ಯವಂತರು ಹಾಕ್ಕೊತಾ ಇದ್ದಾರೆ, ಅವರನ್ನು ಬಿಂಬಿಸ್ಕೊತಾ ಇದ್ದಾರೆ. ಎಲ್ರಿಗೂ ಅವ್ರು ಏನಾಗ್ತಾರೆ, ತೋರ್ಪಡಿಸ್ತಾ ಇದ್ದಾರೆ. ಐಶ್ವರ್ಯವಂತನು ಯಾರಿಗೂ ಕಣ್ಮರೆ ಆಗದಿರೋ ಇರಲ್ಲ, ಎಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಆ ಪಟ್ಟಣದಲ್ಲಿ ಏನಾಗಿದ್ದಾರೆ, ಅಕ್ಕಪಕ್ಕ ಅವರ ಪಟ್ಟಣದಲ್ಲಿ ಏನಾಗಿದ್ದಾರೆ, ಅವರು ಆಲ್ರೆಡಿ ಅವರೇ ಪಬ್ಲಿಸಿಟಿ ಆಗಿದ್ದಾರೆ. ಆದರೆ ಇಲ್ಲಿ ದೇವ್ರ ವಾಕ್ಯ ನೋಡಿ, ಈ ಐಶ್ವರ್ಯವಂತನ ಹೆಸರು ಬರ್ದಿಲ್ಲ. ಯಾಕೆ ಬರ್ದಿಲ್ಲ ಅಂದರೆ ನೋಡೋದಾದರೆ ಅವನ ಹೃದಯವು ಶುದ್ಧಿ ಇಲ್ಲ. ಅದಕ್ಕೋಸ್ಕರ ದೇವ್ರ ವಾಕ್ಯ ಹೇಳ್ತದೆ, ಭಕ್ತಿಹೀನನನ್ನು ದೇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಮರ್ತೋಗಿರ್ತಾರಂತೆ, ಅವರನ್ನು ಧ್ಯಾನಿಸ್ಕೊಳಲ್ಲಂತೆ. ಹಾಗೆ ಈ ಮನುಷ್ಯನ ಏನಾಗಿದ್ದಾನೆ ಅಂದರೆ ಐಶ್ವರ್ಯವಂತನು ಮತ್ತು ಐಶ್ವರ್ಯವಂತನಾಗಿ ಮನುಷ್ಯನಿದ್ದನು. ಅವನು ಸಕಲ ನಯವಾದ ನಾರು ಮಡಿಯುವಂಥದ್ಗಳನ್ನು ಒಟ್ಕೊಂಡಿದ್ದಂತೆ. ನೋಡಿ, ಒಂದು ಮನುಷ್ಯ, ಈ ಮನುಷ್ಯ ಎಂಥ ಐಶ್ವರ್ಯವಂತನ ಅಂದರೆ ತನ್ನ ಜೀವಿತದಲ್ಲಿ ನನ್ನ ಮನೆ, ನನ್ನ ತೋಟ, ನನ್ನ ಬದುಕು, ನನ್ನ ಕಾಸು, ನನ್ನ ಜ್ಞಾನ, ನನ್ನ ಆರೋಗ್ಯ ಅಂತ ಏನು ಮಾಡ್ತಾ ಇದ್ದಾನೆ ಈ ಮನುಷ್ಯ ಇದ್ದಾನೆ. ಅವನು ಎಲ್ಲ ಆದಮೇಲೆ ಕೊನೆಯಲ್ಲಿ ಯೇಸು ಸ್ವಾಮಿನ ದೇವರನ್ನು ಏನು ಮಾಡ್ತಾ ಇದ್ದಾನೆ, ಎಲ್ಲ ನನ್ನ ಬಲದಿಂದ ಆಗಿದೆ ಆಮೇಲೆ ನೋಡೋಣ ಅನ್ನೋವಂಥ ಲೆಕ್ಕಾಚಾರದಲ್ಲಿ ಇರೋದಕ್ಕಿಂತ ಅವನೇನಾಗಿದ್ದಾನೆ, ದೇವರು ಅವನು ನೆನೆಸ್ಕೊತಲ್ಲ. ನೋಡಿ, ದೇವ್ರ ಮಕ್ಕಳೇ, ಅವನು ಎಲ್ಲ ಕಡೆ ಪ್ರಸಿದ್ಧ ಆಗಿರ್ಬೋದು, ಆದರೆ ದೇವರ ಸನ್ನಿಧಿಯಲ್ಲಿ ದೇವರ ಇದರಲ್ಲಿ ಅವನೇನಾಗಿದ್ದಾನೆ, ಅವನು ಕಾಣೆಯಾಗಿದ್ದಾನೆ ಮತ್ತು ಗೊತ್ತಿಲ್ಲದಿರೋ ಅಂಥ ಮನುಷ್ಯನಾಗಿದ್ದಾನೆ. ಅವನು ನಯವಾದ ನಾರುಮಡಿ ವಸ್ತ್ರವನ್ನು ಧರಿಸ್ಕೊಳ್ತಾನೆ. ದೇವ್ರ ಮಕ್ಕಳೇ, ಇಲ್ಲಿ ನೋಡಬೇಕಾದ್ರೆ ಅನೇಕರು ಇವಾಗಿರೋ ಕಾಲದಲ್ಲಿ ನೋಡ್ಬೋದು ನೀವು, ಅನೇಕರು ಒಳ್ಳೆ ವಸ್ತ್ರವನ್ನು ಹಾಕ್ಕೊಟ್ಟಿದ್ದಾರೆ. ಆ ಕಾಲದಲ್ಲಿ ಒಳ್ಳೆ ನಯವಾದ ವಸ್ತ್ರ ಅಂದರೆ ಒಂದು ರಾಜನ ಅಧಿಕಾರ, ಒಂದು ಪ್ರಕಾಶವಾದ ವಸ್ತ್ರಗಳನ್ನು ಧರಿಸ್ಕೊಳ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಏನು ಕಡಿಮೆ ಇಲ್ಲ. ಜನರು ಇವಾಗೂ ಗುರ್ತಿಡಿಯೋದು ಹೆಂಗಂದರೆ, ಒಂದು ಮನುಷ್ಯ
ಚೆನ್ನಾಗಿದ್ದಾನೆ. ಅವ್ನು ತೋರ್ಪಡಿಕೆ ಹೆಂಗಿರುತ್ತೆ ಅಂದರೆ ಭಾಳವಾಗಿ ಒಳ್ಳೆ ವೈಟ್ ಆ್ಯಂಡ್ ವೈಟು, ಒಳ್ಳೆ ವಸ್ತ್ರ, ಶೂಟು, ಬೂಟು ಹಾಕ್ಕೊಂಡಿದ್ರೇ ನಾವು ಗೌರವ ಕೊಡ್ತಾಯಿದ್ರು. ಈ ಲೋಕದಲ್ಲಿ ಕೂಡ ಅದೇ ಥರ. ಇವಾಗ ಕಿತ್ತೋಗಿರೋ ಬಟ್ಟೆ ಹಾಕ್ಕೊಂಡಿದ್ರೆ ಯಾರೂ ಅಷ್ಟು ಅವನಿಗೆ ಗೌರವ ಕೂಡ ಕೊಡಲ್ಲ. ಅದೇ ರೀತಿ ಈ ಶ್ರೀಮಂತರು ಒಳ್ಳೆ ಬಟ್ಟೆ, ಒಳ್ಳೆ ಅಧಿಕಾರ, ಒಳ್ಳೆ ಪೊಸಿಷನಲ್ಲಿರೋ ಇರೋದ್ರಿಂದ ಎಲ್ಲರೂ ಅವ್ನಿಗೆ ಗೌರವ, ಎಲ್ಲ ಅಧಿಕಾರ. ಆದರೆ ಅವನು ಹಾಕ್ಕೊಂಡಿರೋ ಬಟ್ಟೆ ಏನು ಪ್ರಕಾಶಮಯ ಇರ್ಬೋದು, ಆದರೆ ದೇವರು ನೋಡೋದು ನಮ್ಮ ಮನಸ್ಸನ್ನು, ನಮ್ಮ ಶುದ್ಧ ಮನಸ್ಸನ್ನು ದೇವರು ನೋಡ್ತಾರೆ. ಅವನು ಒಳ್ಳೆ ತೋರ್ಪಡಿಕೆ, ಒಳ್ಳೆ ಒಡವೆ, ಒಳ್ಳೆ ಗೋಲ್ಡು ಎಲ್ಲ ಹಾಕ್ಕೊಂಡು ಏನು ಮಾಡ್ತಾಯಿದ್ದಾನೆ, ಅವನ ಅಧಿಕಾರಿಗಳನ್ನು ಮತ್ತು ಅವನು ಸೆಕ್ಯೂರಿಟಿಗಳನ್ನ ಇಟ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದಾನೆ. ಅವ್ನು ಎಲ್ರಿಗೂ ಏನಾಗಿದ್ದಾನೆ, ಪ್ರಚಾರವಾಗಿದ್ದಾನೆ ಮತ್ತು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ನೋಡಿ, ಅವನಿಗೆ 7 ದಿನ ಇದೆ. ಈ 7 ದಿನವೂ ಅವನಿಗೆ ಹಬ್ಬದ ಊಟ, ಹಬ್ಬದ ವಾತಾವರಣ, ಒಳ್ಳೆ ಪಾರ್ಟಿ, ಒಳ್ಳೆ ಮೋಜು ಮಸ್ತು, ಮತ್ತು ಅದರಲ್ಲಿ ಅವನೇನಾಗಿದ್ದಾನೆ, ನಿಯಂತ್ರಣದಿಂದ. ಅವನಿಗೆ ಊಟಕ್ಕೆ ಕೊರತೆ ಇಲ್ಲ. ಒಂದು ಐಶ್ವರ್ಯವಂತ ಊಟಕ್ಕೆ ನನ್ನ ಕೊರತೆ ಇದೆಯಾ? ಅವನ್ನ ಎಲ್ಲಿ ನೋಡು ಫಂಕ್ಷನ್ಸು, ಎಲ್ಲಿ ನೋಡು ಅವನ ಕರಿವಿಕೆ, ಎಲ್ಲಿ ನೋಡು ಅವನನ್ನು ಏನು ಮಾಡ್ತಾರೆ, ಗೌರವಿಸ್ತಾ ಇರ್ತಾರೆ. ಅವನ್ನ ಗೌರವಿಸ್ತಾ ಇರ್ತಾರೆ ಮತ್ತು ಅವನ್ನ ಕರೀತಾ ಇರ್ತಾರೆ. ಒಳ್ಳೆ ಫಂಕ್ಷನ್ಸ್ಗೆ ಅವನ್ನ ಇನ್ವೈಟ್ ಮಾಡ್ತಾ ಇರ್ತಾರೆ. ಜನ ಆ ಐಶ್ವರ್ಯವಂತನ ತಲೆ ಮೇಲೆ ಇಟ್ಕೊಂಡು ಏನು ಮಾಡ್ತಾಯಿದ್ದಾರೆ, ಮಾಡ್ತಾಯಿದ್ದಾರೆ. ಅದರಿಂದ ಈ ಐಶ್ವರ್ಯವಂತನು ಸುಖದಿಂದ 7 ದಿನವೂ ಅವನು ಮೋಜು ಮಸ್ತಿದಲ್ಲಿರ್ತಾನೆ. ಆದರೆ ಅವನು ಯೇಸು ಸ್ವಾಮಿನ ಏನಾಗಿದ್ದಾನೆ, ಮರ್ತೋಗಿದ್ದಾನೆ, ದೇವರನ್ನು ಮರ್ತೋಗಿದ್ದಾನೆ. ಹಾಗೆ ಇಲ್ಲಿ ನೋಡುವುದಾದರೆ ಲಾಜರನೆಂಬ ಭಿಕ್ಷಗಾರನು ಬಿದ್ದುಕೊಂಡಿದ್ದಾನೆ. ನೋಡು, ಅವನ ಬಾಗಿಲ ಹತ್ರ, ಈ ಐಶ್ವರ್ಯವಂತನವಾದ ಮನೆಯ ಬಾಗಲ ಹತ್ತಿರ ಒಬ್ಬ ಲಾಜರ್ನೆಂಬ ಒಬ್ಬ ಭಿಕ್ಷಗಾರನು ಬಿದ್ದಿದ್ದಾನೆ. ನೋಡಿ, ಇಲ್ಲಿ ದೇವರ ವಚನ ಈ ಲಾಜರ್ನೆಂಬ ಈ ಭಿಕ್ಷಗಾರನೆಂಬ ಮನುಷ್ಯನ ಹೆಸರು ಕೂಡ ಇಲ್ಲಿ ದೇವ್ರ ವಾಕ್ಯ ಬರೆದಿದೆ. ನೋಡಿ, ಶ್ರೀಮಂತಂದು ಬರೆದಿಲ್ಲ, ಆದರೆ ಅವನ ಬದುಕನನ್ನು ದೇವರು ವಿಂಗಡಿಸಿದ್ದಾರೆ ಹೊರತು ಅವನ ಹೆಸರು ಬರೆದಿಲ್ಲ. ಆದರೆ ಇಲ್ಲಿ ಭಿಕ್ಷಗಾರನು ಲಾಜರ್ನಂತೆ ಹೆಸರುಳ್ಳ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಅವನ ಮೈ ತುಂಬ ಉಣ್ಣೆದ್ದವನಾಗಿದ್ದಾನೆ. ನೋಡಿ, ಅವನಿಗೆ ಆರೋಗ್ಯ ಇಲ್ಲ, ಬಟ್ಟೆ ಇಲ್ಲ, ಅಧಿಕಾರ ಇಲ್ಲ, ಅಂತಸ್ತಿಲ್ಲ, ಐಶ್ವರ್ಯ ಇಲ್ಲ, ಜನರು ಅವನ್ನ ಗೌರವ ಮಾಡ್ತಾರಲ್ಲ. ಒಬ್ಬ ಭಿಕ್ಷಗಾರನು, ಒಬ್ಬನ ಬಡವನ ಯಾರನ್ನ ಇವಾಗಿರೋ ಕಾಲದಲ್ಲಿ ಯಾರನ್ನ ಅವನ್ನ ಸೇರಿಸ್ತಾರ, ಅವನ ಹತ್ರ ಸ್ನೇಹಿತರು ಇರ್ತಾರ, ಅವನ ಹತ್ರ ಯಾರನ್ನ ಬರ್ತಾರ? ಯಾರೂ ಬರಲ್ಲ. ಹಾಗೆ ಅವನ ಹತ್ರ ಯಾರೂ ಬರ್ದಿರೋ ಆಗಿದೆ. ಅದರಲ್ಲಿ ಬೇರೆ ಆ ಭಿಕ್ಷಗಾರನಿಗೆ ಏನಾಗಿದ್ರೆ ಮೈಯೆಲ್ಲ ಉಣ್ಣೆದ್ದವನು ಆಗಿದ್ದಾನೆ. ಅವನು ಏನು ಮಾಡ್ತಾ ಇದ್ದಾನೆ, ಮೈಯೆಲ್ಲ ಹುಣ್ಣು, ಗಲೀಜು, ಅನಾರೋಗ್ಯ, ತೊಂದರೆಗಳಿಂದ ಇದ್ದಾನೆ. ಅವನು ಈ ಊಟಕ್ಕೋಸ್ಕರ ಈ ಐಶ್ವರ್ಯವಂತರ ಮೇಜಿನಿಂದ ಏನಾರ ಬಿದ್ದರೆ ತಿನ್ನೋಣ ಅನ್ನೋವಂಥ ಪರಿಸ್ಥಿತಿಯಲ್ಲಿ ಈ ಭಿಕ್ಷಗಾರನಿದ್ದಾನೆ. ತಿಂದು ಹಸಿವನ್ನು ತೀರಿಸಿಕೊಳ್ಳಿ, ಇಷ್ಟು ಮಾತ್ರ ಒಳ್ಳೆಯದು, ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುತ್ತಿದೆ. ನೋಡಿ, ಇಲ್ಲಿ ಐಶ್ವರ್ಯವಂತರು ಸುಖ ಸಂತೋಷದಲ್ಲಿರುವಾಗ ಈ ಭಿಕ್ಷಗಾರನು, ಈ ಲಾಜರ್ನೆಂಬ ಈ ಭಿಕ್ಷಗಾರನು ಏನು ಮಾಡ್ತಾ ಇದ್ದಾನೆ, ಈ ಐಶ್ವರ್ಯದ ಮನೆ ಬಾಗಿಲ ಹತ್ರ ಭಿಕ್ಷೆ ಬೇಡ್ಕೊಂಡು ತಿನ್ಕೊಂಡು ಏನು ಮಾಡ್ತಾ ಇದ್ದಾನೆ ಅವನು. ಆದರೆ ದೇವರನ್ನು ಅವನು ಏನಾಗಿದ್ದಾನೆ, ಅರ್ಥವನಾಗಿದ್ದಾನೆ ಮತ್ತು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರೋದ್ರಿಂದ ಅವನ ಹೃದಯ ಶುದ್ಧಿ ಇರೋದ್ರಿಂದ ಏನು ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿ ಇವನ ಹೆಸರನ್ನು ಬರೆದಿದ್ದಾರೆ. ಹಾಗೆ ನೋಡೋದಾದರೆ ಇವಾಗ ನಾವು ಯೋಚನೆ ಮಾಡ್ಬೋದು, ಏನು ಹಂಗಾದರೆ ದೇವರು ಪಕ್ಷಪಾತಿನ, ದುಡ್ಡು ಮತ್ತು ಬಡತನ ಅಂದರೆ? ನೋಡಿ, ಇವೆರಡೂ ಕೊಟ್ಟಿರೋದು ದೇವರೇ. ನೋಡು, ಮನುಷ್ಯ ಹುಟ್ಟೋವಾಗ ಏನು ತೊಗೊಂಬರಲ್ಲ, ಬರೀ ಬೆತ್ತಲಲ್ಲಿ ಬರ್ತಾನೆ, ಕೈಯಲ್ಲಿ ಏನೋ ಐಶ್ವರ್ಯ ಇಕ್ಕೊಂಬರ್ತಾನೆ, ಏನು ಇಕ್ಕೊಂಬರಲ್ಲ. ಆದರೆ ದುಡ್ದು ನಾವು ಐಶ್ವರ್ಯವಂತವ್ರು ಆಗೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದರೆ ನಾವು ಐಶ್ವರ್ಯವಂತ ಆದ್ರೂ ದುಡ್ಡೇ ದೇವರು ಅಂತ ನಮ್ಮ ಜೀವನನ ನಡ್ಸ್ಕೊಂಡು ಹೋಗಬಾರ್ದು. ನಾವು ಏನು ಮಾಡಬೇಕಂದ್ರೆ, ದುಡ್ಡಿಗಿಂತ ನಮಗೆ ಒಬ್ಬ ಮುಖ್ಯವಾದ ದೇವರಿದ್ದಾನೆ ಅಂತ ನಾವು ಯೋಚನೆ ಮಾಡಬೇಕು. ಆದರೆ ಈ ಐಶ್ವರ್ಯವಂತನ ಏನು ಮಾಡ್ತಾನೆ, ದುಡ್ಡೇ ಜೀವನ, ಮನಿ ಈಸ್ ಅಲ್ಟಿಮೇಟ್ ಏನು ಮಾಡ್ತಾ ಇದ್ದಾನೆ ಅವನು, ದುಡ್ಡೇ ಜೀವನ, ದುಡ್ಡೊಂದಿದ್ರೆ ಸಾಕು, ನನಗೆ ಆರೋಗ್ಯ ಬರುತ್ತೆ, ಸುಖ ಸಂತೋಷ ಎಲ್ಲ ಬರುತ್ತೆ ಅಂತ ಏನು ಮಾಡ್ತಾನೆ ಅವನು, ದುಡ್ಡಿಗೆ ಏನಾಗಿದ್ದಾನೆ, ಬಾನಿಸನಾಗಿದ್ದಾನೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಈ ಶ್ರೀಮಂತ ಮತ್ತು ಭಿಕ್ಷಗಾರನ್ನ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನಾವು ಬಡವರನ್ನು ಏನಕ್ಕೆ ದೇವರು ಸೃಷ್ಟಿ ಮಾಡಿದ್ರು ಹಂಗಾದರೆ? ನೋಡಿ, ಒಂದು ಕುಂಬಾರನು ಪಾತ್ರೆ ಮಾಡುವಾಗ ಒಂದು ಕುಂಬಾರನು ಅವನಿಗೆ ಮನಸ್ಸು ಬಂದಂತೆ ಅವನು ಒಂದೊಂದು ಪಾತ್ರೆಗಳು ಮಾಡ್ತಾನೆ. ಅವನಿಗೆ ಯಾವ ಥರ ಮನಸ್ಸು ತೋರಿಸ್ತೋ ಆ ಥರ ಪಾತ್ರೆಗಳು ಮಾಡ್ತಾನೆ. ನಾವು ಕುಂಬಾರನ ಆ ಪಾತ್ರೆಗಳು ಕೇಳೋಕ್ಕಾಗುತ್ತಾ? ಯಾಕೆ ನನ್ನ ದೊಡ್ಡದ ಪಾತ್ರೆ ಮಾಡಿದೆ, ಯಾಕೆ ನನ್ನ ಚಿಕ್ಕ ಪಾತ್ರೆ ಮಾಡಿದೆ, ಯಾಕೆ ನನ್ನ ಮಣ್ಣನ್ನು ಹಂಗೆ ಇಟ್ಟೆ ಅಂತ ಆ ಕುಂಬಾರನ ಆ ಮಣ್ಣು ಕೇಳೋಕ್ಕಾಗುತ್ತೆ? ಅದೇ ರೀತಿ ದೇವರು ದೇವರು ಕೊಟ್ಟಿದ್ದನ್ನು ನಾವು ಸ್ವೀಕರಿಸಬೇಕು. ಅದೇ ಥರ ದೇವ್ರ ವಾಕ್ಯನೂ ಹೇಳ್ತದೆ, ನಾವು ಸೋಮೇರಿತನದಿಂದ ಇದ್ದರೆ ನಾವು ಐಶ್ವರ್ಯವಂತರಾಗಲ್ಲ. ದುಡ್ದು ಮಾಡಿದ್ರೆ ನಾವು ಶ್ರೀಮಂತರಾಗಲು ಚಾನ್ಸ್ ಇದೆ. ಆದರೆ ದೇವ್ರ ಮಕ್ಕಳೇ, ಇಲ್ಲಿ ದೇವ್ರ ವಾಕ್ಯ ಇನ್ನೊಂದು ಹೇಳ್ತಾ ಇದೆ ಅಂದರೆ, ನಾವು ಇವಾಗ ಅನ್ಕೋಬೋದು, ದೇವರೇ ನನ್ನ ನೀತಿಯಿಂದ ಕಷ್ಟದಿಂದ ನಿನ್ನನ್ನು ದೇವರು ಅಂತೇಳಿ ನಾನು ಅನ್ಯಾಯದಿಂದ ದುಡಿತಲ್ಲಪ್ಪ ಅಂತ ನೀವು ಎಷ್ಟೇ ನಾನು ದುಡಿದ್ರೂ ಶ್ರೀಮಂತನಾಗ್ತಲ್ಲ. ನೋಡಿ, ಯಾರೋ ದೇವರು ಇಲ್ಲ ದೆವ್ವನೂ ಇಲ್ಲ ಅಂದ್ಕೊಂಡು ಅವನು ದುಡಿತಾರೋನು. ನೋಡಿ, 1 ಲೀಟ್ರ್ ಹಾಲಿಗೆ ಇನ್ನೂ 2 ಲೀಟ್ರ್ ನೀರು ಹಾಕಿ ಮಾರ್ತಾ ಇದ್ದಾನೆ, ಬಡ್ಡಿ ವಸೂಲಿ ಮಾಡ್ತಾನೆ, ಚಕ್ರ ಬಡ್ಡಿ ಕಲೆಕ್ಷನ್ ಮಾಡ್ತಾ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ. ಅವರೆಲ್ಲ ನೋಡಿ 3 ದಿನಕ್ಕೆ 3 ಅಂತಸ್ತಿ ಮನೆ ಕಟ್ತಾ ಇದ್ದಾರೆ. ಆ ಥರ ಎಲ್ಲ ಜನ ಇರಬೇಕಾದ್ರೆ ನಾವು ನೀತಿಯಿಂದ ಎಷ್ಟು ಕಟ್ಟಪಟ್ಟರು ನಾವು ಶ್ರೀಮಂತರಾಗ್ತಲ್ಲ ಅನ್ನೋರು ಕೂಡ ಇದ್ದಾರೆ.
ದೇವ್ರ ಮಕ್ಕಳು ಇನ್ನೂ ಒಂದು ಕ್ಯಾಟಗರಿ ಇದೆ. ಏನಂದರೆ ಈ ಬೆಳಗ್ಗೆಯಿಂದ ಸಂಜೆ ತನಕ 7 ದಿನವೂ ಕಷ್ಟ ಬೀಳ್ತಾರೆ. ಆದರೆ ದೇವ್ರ ಆಲಯಕ್ಕೆ ಬರ್ದಿರೋ ಕಷ್ಟ ಬೀಳೋರು ಜಾಸ್ತಿ ಜನ ಇದ್ದಾರೆ. ಅವ್ರದ್ದು ಹೆಂಗಿರುತ್ತೆ ಅಂದರೆ ಪರಿಸ್ಥಿತಿ, ರೋಗಕ್ಕೆ ಹಾಸ್ಪಿಟ್ಲಿಗೆ ಎತ್ಕೊಂಡೋಗಿ ಅವ್ರು ದುಡ್ದಿದ್ದು ಅರ್ಧೋಗಿರೋ ಚೀಲದಲ್ಲಿ ದುಡ್ಡು ಹಾಕ್ದಂಗೆ ಇರುತ್ತೆ. ಆದರೆ ಇಲ್ಲಿ ದೇವ್ರ ಮಕ್ಕಳು ಇಲ್ಲಿ ನೋಡೋದಾದರೆ, ನಾವೊಂದು ದಿನ ಮನುಷ್ಯ ಅನ್ನೋನು ಒಂದು ದಿನ ಸಾಯಬೇಕು. ಹೇಗೆ ಜೀವನ ಅನ್ನೋದು ಇದೆಯೋ ಅದೇ ರೀತಿ ಮರಣ ಅನ್ನೋದು ಇದೆ. ದೇವ್ರ ಮಕ್ಕಳು ಇಲ್ಲಿ ನೋಡುವುದಾದರೆ, ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು, ದೇವದೂತರು ಅವನನ್ನು ತೆಗೆದುಕೊಂಡು ಹೋದರು. ದೇವ್ರ ಮಕ್ಕಳೇ, ನಾವು ಸತ್ತೋದಾಗ ಏನನ್ನು ತೊಗೊಂಡೋಗ್ತೀರಾ? ನಮ್ಮ ಆಸ್ತಿ, ನಮ್ಮ ಮನುಷ್ಯರು ಏನಿಲ್ಲ. ಈ ಮಶಾಣದಲ್ಲಿ ಎಲ್ಲರೂ ತಂದು ನಮ್ಮನ್ನು ಬಿಡ್ತಾರೆ ಹೊರತು, ನಾವು ಈ ಮರಣ ಅನ್ನೋದು ಒಬ್ಬಂಟಿಯಾಗಿ ನಾವು ಏನು ಮಾಡಬೇಕು? ಫೇಸ್ ಮಾಡಬೇಕು. ನಾವು ಒಬ್ಬರೇ ಹೋಗಬೇಕು. ನಮ್ಮ ಜೊತೆ ನಮ್ಮ ಹೆಂಡತಿ ಆಗಲಿ, ನಮ್ಮ ಮಕ್ಕಳಾಗಲಿ, ನಮ್ಮ ಅಪ್ಪ ಅವರಾಗಲಿ, ನಮ್ಮ ತಂದೆಯವರಾಗಲಿ, ನಮ್ಮ ತಾಯಿಯವರಾಗಲಿ, ನಮ್ಮ ರಿಲೇಷನ್ ಆಗಲಿ, ನಮ್ಮನ್ನು ಪ್ರೀತಿ ಮಾಡಿದವರಾಗಲಿ, ನಮ್ಮನ್ನು ದ್ವೇಷ ಮಾಡಿದವರಾಗಲಿ, ಯಾರೂ ಅವತ್ತು ಈ ಮರಣ ಅನ್ನೋ ಥರ ಬರಲ್ಲ. ನೋಡಿ, ಈ ಮರಣ ಅನ್ನೋದು ಖಂಡಿತವಾಗಿ ಮನುಷ್ಯನಿಗೆ ಸಂಭವಿಸುತ್ತೆ. ಜೀವ ನಮ್ಗೆ ಬಂದಿರುತ್ತೆ ಮತ್ತು ಮರಣ ಅನ್ನೋದು ನಮಗೆ ಸಂಭವಿಸುತ್ತೆ. ಸಂಭವಿಸಿದಾಗ ಯಾರೂ ಬರಲ್ಲ. ನೋಡಿ, ಇಲ್ಲಿ ಈ ಭಿಕ್ಷುಗಾರನ ಸತ್ತೋಗ್ತಾನೆ, ಆದರೆ ಅವನ ನೀತಿ ಮತ್ತು ನ್ಯಾಯ ಏನು ಮಾಡ್ತಾಯಿದೆ? ಕರ್ಕೊಂಡು ಹೋಗ್ತಾಯಿದೆ. ದೇವ್ರ ಮಕ್ಕಳೇ, ಈ ಶ್ರೀಮಂತನೂ ಸಾಯಬೇಕು ಒಂದಿನ, ಈ ಬಡವನೂ ಸಾಯಬೇಕು, ಜ್ಞಾನ ಇರೋನು ಸಾಯಬೇಕು, ಜ್ಞಾನ ಇಲ್ದಿರೋನು ಸಾಯಬೇಕು, ದೊಡ್ಡವನು ಸಾಯಬೇಕು, ಚಿಕ್ಕೋನು ಸಾಯಬೇಕು, ಅಧಿಕಾರ ಇರೋನು ಸಾಯಬೇಕು, ಅಧಿಕಾರ ಇಲ್ದವನು ಸಾಯಬೇಕು, ರೋಗ ಇರೋನು ಸಾಯಬೇಕು, ರೋಗ ಇಲ್ದಿರೋನು ಸಾಯಬೇಕು, ಕುರೂಪಿನೂ ಸಾಯಬೇಕು, ಅಂಧ ಇರೋನು ಸಾಯಬೇಕು. ಮನುಷ್ಯನಿಗೆ ಈ ಪ್ರಪಂಚ ಶಾಶ್ವತ ಅಲ್ಲ. ಮನುಷ್ಯ ಇವತ್ತಲ್ಲ ನಾಳೆ ನಾವು ಎಷ್ಟೇ ದುಡಿದ್ರು, ಎಷ್ಟೇ ಎಕ್ಸಸೈಸ್ ಮಾಡಿದ್ರು, ಎಷ್ಟೇ ಒಳ್ಳೆಯ ಪದಾರ್ಥಗಳು ತಿಂದ್ರು, ಎಷ್ಟೇ ಸೌಂದರ್ಯವಾಗಿದ್ರು, ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು, ನಾವು ಎಂಥ ಪಂಡಿತರಾದ್ರೂ ನಾವೇನು ಮಾಡಬೇಕು? ಇವತ್ತಲ್ಲ ಮರಣ ಮನುಷ್ಯನಿಗೆ ಖಚಿತ ಅಂತ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾಯಿದೆ. ಅದೇ ರೀತಿಯೇ ಆಗ್ತಾಯಿದೆ. ಮನುಷ್ಯ ಇವತ್ತಲ್ಲ ನಾಳೆ ಸಾಯಬೇಕು. ಅದೇ ರೀತಿ ಈ ಭಕ್ತನಾದ ಈ ಲಾಜರ್ನು ಕೂಡ ಸಾಯ್ತಾನೆ, ಆದರೆ ಅವನ್ನ ದೇವದೂತರು ಕರ್ಕೊಂಡು ಹೋಗ್ತಾರೆ. ಅದೇ ಪ್ರಕಾರವಾಗಿ ನಾವು ನೋಡಬೇಕು. ಏನಂದರೆ, ಕಷ್ಟಪಟ್ಟು ದುಡ್ದು ನಾವು ನೀತಿ ನ್ಯಾಯದಿಂದ ದುಡ್ದಾಗ ನಾವೇನು ತೊಗೊಂಡೋಗಲ್ಲ, ಆದರೆ ಒಂದು ತೊಗೊಂಡೋಗ್ತೀರಿ. ಏನಂದರೆ, ನೀತಿ ಮತ್ತು ಸತ್ಯನ ಮೇಲೆ ತೊಗೊಂಡೋಗ್ತೀರಿ. ಈ ಐಶ್ವರ್ಯ ಅಂತ ಅನೀತಿಯಾಗಿ ಸತ್ನು, ಮೋಸ ಮಾಡಿದ್ನೋ, ಇನ್ನೊಂದು ಮಾಡಿದ್ನೋ, ಏನು ಮಾಡಿದ್ನೋ, ದೇವ್ರನ್ನ ಅರ್ತಿರ ಏನು ಮಾಡ್ತಾ ಇದ್ದಾನೆ? ಅವನು ಸಾಯ್ತಾ ಇದ್ದಾನೆ. ಅವನು ಸತ್ತಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವನು ಸತ್ತಾಗ ಅವನ ಉತ್ತರ ಕ್ರಿಯೆಗಳು ಮಾಡಿದರು. ನೋಡಿ, ಈ ಐಶ್ವರ್ಯ ಅಂತ ಸತ್ನು, ಒಳ್ಳೆ ಐಶ್ವರ್ಯ ಸತ್ತಾಗ ಧಾಮ್ ಧೂಮ್ ಹಲಗೆ ಹೊಡೆದ್ರು, ಮತ್ತು ಎಲ್ಲಿಂದನೋ ಹೂ ಮಾಲೆಗಳು ತಂದು ಹಾಕಿದ್ರು. ಎಷ್ಟೋ ಜನ ಗುಂಪಾಗಿ ಸೇರಿದ್ರು ಒಂಟಿಯಾಗಿ ಹೋಗಬೇಕು. ಆದರೆ ಈ ಲಾಜರ್ನ ಸತ್ತಿದ್ದಾನೆ. ಏನು ನಾಯಿಗಳು ತಿಂತವನ್ನ ಏನು ಮಾಡ್ತಾವ ಗೊತ್ತಿಲ್ಲ, ಆದರೆ ಸತ್ತ ಮೇಲೆ ಒಂದು ಬದುಕಿದೆ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ನೋಡಿ, ಒಂದು ಮನುಷ್ಯನ ಚರಿತ್ರೆ ನಾವು ಹೆಂಗೆ ಹೇಳ್ಬೋದು ಅಂದರೆ, ಇಂಥ ಇಸ್ಪಿಯಲ್ಲಿ ಮನುಷ್ಯ ಹುಟ್ಟಿದ, ಇಂಥ ಇಸ್ಪಿಯಲ್ಲಿ ಸತ್ತ, ಅವನು ಏನೇನು ಮಾಡಿದ್ನೋ ಅಂತ ನಾವು ಹೇಳ್ಬೋದು. ಆದರೆ ದೇವರು ಇಲ್ಲಿ ನಾವು ಗಮನ ಇಟ್ಟು ನೋಡಬೇಕಾದ್ರೆ, ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಕಾಲಗಳಲ್ಲಿ ದೇವರು ಚಲಿಸುವಂಥ ದೇವರು. ನಮ್ಮ ಜೀವನ ಇಷ್ಟೇ. ನಾವು ಏನು ನೋಡ್ಬೋದು? ಭೂತಕಾಲ ನೋಡ್ಬೋದು, ಇವಾಗ ನಡೀತಾ ಇರೋದು ನೋಡ್ಬೋದು. ಅದು ಬಿಟ್ಟು ನಾವು ಮುಂದೆ ಏನಾಗುತ್ತೆ ಅನ್ನೋದು ನಾನು ನೋಡೋಕ್ಕಾಗಲ್ಲ. ಅದನ್ನೇ ದೇವ್ರು ನೋಡಿ, ಜೀವನ ಹುಟ್ಟಿರೋದು ಆಗಿದೆ, ಸತ್ತೋಗಿರೋದು ಹೇಳ್ತಾ ಇದ್ದಾರೆ, ಮತ್ತು ಮುಂದೆ ಆಗೋದು ಕೂಡ ದೇವರು ಹೇಳಬಲ್ಲನು ಅಂತ ದೇವ್ರ ವಾಕ್ಯ ಹೇಳ್ತಿದೆ. ಅದಕ್ಕೆ ದೇವರು ಇನ್ನೊಂದು ಮೂರನೇದು, ಲೈಫು, ಮರಣದ ನಂತರ ಜೀವವು ಸತ್ಯ. ಏನಾಗಿದೆ? ಲೈಫ್ ಆಫ್ಟರ್ ಡೆತ್ ದೆರ್ ಈಸ್ ಎ ಲೈಫ್. ಇದನ್ನು ನಾವು ಗಮನ ಇಟ್ಟು ನೋಡಬೇಕು. ಪ್ರಸಂಗಿ 12:7 ಇದೇ ರೀತಿ ಹೇಳ್ತಾ ಇದೆ, ನಮ್ಮ ದೇಹ ಮಣ್ಣಿಗೆ ಸೇರುತ್ತೆ, ಆದರೆ ಆತ್ಮ ಅನ್ನೋದು ಒಂದು ಇದೆ, ಅದು ದೇವರ ಪಾದದಲ್ಲಿ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ತವಕ ಪಡಬೇಕು. ಅದಕ್ಕೆ ನಾವು ಏನು ಮಾಡಬೇಕು? ದೇವರನ್ನು ಅರ್ತಿ ಸ್ವರ್ಗದ ಕಡೆ ಹೋಗಬೇಕು ಅಂತೇಳಿ ಈ ಪ್ರಸಂಗಿ ಏನು ಮಾಡ್ತಾ ಇದ್ದಾನೆ? 12:7 ಒಂದು ವಚನ ಹೇಳ್ತಾ ಇದ್ದಾನೆ. ಅದೇ ರೀತಿ ಈ ಮರಣದ ನಂತರ ಏನಾಗ್ತಾಯಿದೆ ಅಂದರೆ, ಇವರು ಭಿಕ್ಷಗಾರನು ಏನಾಗ್ತದೆ, ಈ ಲಾಜರನ್ನು ಅಬ್ರಾಮನ ಎದೆಗೆ ಒರಗಿಸಿದರು. ಆ ಐಶ್ವಂತನು ಸತ್ತನು, ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರಲು ಕಣ್ಣೆತ್ತಿ ದೂರದಿಂದ ಅಬ್ರಾಮನನ್ನು ಅವನ ಎದೆಗೆ ಒರಗಿಸುವ ಲಾಜರನ್ನು ನೋಡಿ, ತಂದೆಯೇ ಅಬ್ರಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ್ನು ಕಳಿಸು, ಅವನು ತನ್ನ ತುದಿ ಬೆರಳು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯರಿಗೆ ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಲು, ಆ ಆದಾಮನು, ಕಂದ, ನೀನು ಆಶೀರ್ವದಿಸಿದ ಸುಖವು ನಿನ್ನ ಜೀವಮಾನದಲ್ಲಿ ಹೊಂದಿದ್ದು, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೀನು ನೆನಪಿಗೆ ತೆಗೆದುಕೋ. ಇಲ್ಲಿ ದೇವ್ರ ವಾಕ್ಯ ಏನು ಹೇಳ್ತದೆ ಅಂದರೆ, ಈ ಅಬ್ರಾಮನಿಗೆ ಏನು ಮಾಡ್ತಾರೆ? ಅಬ್ರಾಮನ ಎದೆಗೆ ಈ ಲಾಜರನನ್ನು ಒದಗಿಸ್ತಾರೆ. ನೋಡಿ, ದೇವರನ್ನು ನಂಬಿ ತಿಳಿದುಕೊಳ್ಳೋದು ಅಲ್ಲ. ಈ ಐಶ್ವರ್ಯಂತನೂ ಕೂಡ ಹೇಳ್ತಾ ಇದ್ದಾನೆ. ಏನು? ಅಬ್ರಾಮನಿಗೆ ಗೊತ್ತು, ಅವನಿಗೆ ದೇವ್ರ ವಾಕ್ಯ ಗೊತ್ತು, ದೇವರ ನೀತಿಯನ್ನು ತಿಳಿದಿದ್ದಾನೆ.
ಆದರೆ ಅವನು ಏನು ಮಾಡ್ತಾನೆ, ನೆಗ್ಲಿಜೆನ್ಸಿ ಮಾಡಿ ಅವನ ಜೀವಿತವನ್ನು ಏನು ಹಾಳು ಮಾಡ್ಕೊಂಡಿದ್ದಾನೆ. ಪರಿಶುದ್ಧ ಜೀವಿತ ಅವನು ಮಾಡೋಕ್ಕಾಗಿಲ್ಲ. ಪಾರ್ಟಿ ಫಂಕ್ಷನ್ನು ದೇವ್ರಿಗೆ ಸಮಯ ಕೊಡ್ದಿರ ಏನಾಗಿದ್ದಾನೆ, ಅವನು ದೇವ್ರನ್ನ ಅರ್ತಿಲ್ಲ. ಅದರಿಂದ ಅವನು ಏನಾಗ್ತಾನೆ, ಇವತ್ತು ಪಾತಾಳಕ್ಕೆ ಹೋಗಿದ್ದಾನೆ. ಈ ಪಾತಾಳಕ್ಕೆ ಹೋದವನು ಏನು ಮಾಡ್ತಾನೆ, ಕಣ್ಣೆತ್ತಿ ನೋಡಿದಾಗ ಈ ಲಾಜರ್ನ ಕಾಣಿಸ್ತಾನೆ. ಲಾಜರ್ನ ಕಾಣಿಸಿದಾಗ, ದೇವರೇ ಅಪ್ಪ ನೋಡಿ, ಅವನು ಭೂಮಿದಲ್ಲಿದ್ದಾಗ ನನಗನ್ಸಿದ್ರ ಪ್ರಕಾರವಾಗಿ ಅವನೊಂದು ದಿನಾನೂ ಬಾಯಾರಿಕೆ ಆಗದಿರ ಫ್ರಿಜ್ಜಲ್ಲಿರೋ ಜ್ಯೂಸು, ಥಮ್ಸಪ್ಪು, ಅವನಿಗೆ ಬೇಕಾದ ಎಲ್ಲ ಸೌಕರ್ಯ ಕೂಡ ಇತ್ತೇನೋ ಅನಿಸ್ತಾಯಿದೆ ನನಗನ್ಸಿದಂಗೆ. ಅವನೊಂದು ದಿನ ಕೂಡ ಬಾಯಾರಿಕೆ ಆಗಿಲ್ಲ. ಆದರೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತಿದ್ರೆ ಅವನು ಬಾಯಾರಿಕೆಯಲ್ಲಿದ್ದಂತೆ. ಈ ನರಕದ ವೆತನೆ ಹಿಂಗೆ ಇರುತ್ತೆ. ಈ ನರಕ ಅನ್ನೋದು ತುಂಬ ಘೋರವಾದ ಒಂದು ಇದು, ನಿತ್ಯ ಅದರಲ್ಲಿ ಬೆಂಕಿ ಉರಿತದೆ, ನಮಗೆ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಈ ಐಶ್ವರ್ಯ ಅಂತನೂ ಅಲ್ಲಿ ಈ ಪಾತಾಳಕ್ಕೆ ಬಿದ್ದಿದ್ದಾನೆ. ಪಾತಾಳಕ್ಕೆ ಬಿದ್ದಾಗ ಅಬ್ರಾಹ್ಮನ ಎದೆಗೆ ಒರೆಸಿರೋ ಈ ಲಾಜರನ್ನು ನೋಡಿ, ಅಪ್ಪ ಲಾಜರನೇ ತುದಿ ಬೇಳಲ್ಲಿ ಒಂದೇ ಒಂದು ನೀರು ಡ್ರಾಪ್ ನನಗೆ ಕೊಡುವಂಥ ಕೇಳ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ನೋಡಿ ಇಲ್ಲಿ ವ್ಯತ್ಯಾಸ ನೋಡಿ, ಒಂದೇ ಊರು, ಒಂದೇ ಜೀವನ, ಒಂದೇ ಅಕ್ಕಪಕ್ಕ. ಆದರೆ ಅವರು ಸತ್ತಾಗ ಅವರ ಸ್ಥಿತಿ ಬದಲಾವಣೆಗಳು ಎಷ್ಟಾಗಿದೆ. ಇವತ್ತು ನಾವು ನೀವು ಅಷ್ಟೇ, ದುಡ್ಡಿರೋರು ಇಲ್ದಿರೋರು ಅದಲ್ಲ ಪ್ರಶ್ನೆ. ನಮ್ಮ ಹೃದಯ ಇವತ್ತು ಹೆಂಗಿದೆ, ದೇವ್ರ ಕಡೆ ನಾವು ತಿರುಗಿದ್ದೀರಾ, ದೇವ್ರ ಕಡೆ ನಾವು ಅರ್ತಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಈ ಮನುಷ್ಯನ ಈ ಲಾಜರ್ನ ಏನಾಗಿದ್ದಾನೆ, ಎದೆಗೆ ಒರೆಸ್ಕೊಂಡು ಸುಖವಾಗಿದ್ದಾನೆ. ಆದರೆ ಈ ಐಶ್ವರ್ಯವಂತನು ಇಲ್ಲಿ ಸುಖ ಭೋಗಗಳಿಂದ, ಆಸ್ತಿ ಐಶ್ವರ್ಯದಿಂದ, ಕಾರಲ್ಲಿ ಎ ಸಿಯಲ್ಲಿ ಏನು ಮಾಡ್ತಾನೆ, ಲಗ್ಜರಿಯನ್ಸಿಯಾಗಿ ತಿರುಗಿ ಇಲ್ಲಿ ಪಾತಾಳ, ದೇವರನ್ನು ಅರಿತಿರ ಪಾತಾಳಕ್ಕೆ ಹೋಗಿದ್ದಾನೆ. ನಾವು ಮುಂದಿನ ವಚನವನ್ನು ನೋಡಬೇಕಾದ್ರೆ, ಇದು ಪಾತಾಳ ನಡೆದು ದೊಡ್ಡದೊಂದು ಡೊಂಗರು ಸ್ಥಾಪಿಸಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದವನು ಹೋಗಲಾರನು, ಮತ್ತು ಆ ಕಡೆಯಿಂದ ಬರೋವನು ಯಾರೂ ದಾಟಲಾರನು ಅಂದನು. ನೋಡಿ, ಆ ಕಡೆಯಿಂದ ಈ ಕಡೆ ಬರೋಕ್ಕಾಗಲ್ಲ, ಈ ಕಡೆಯಿಂದ ಆ ಕಡೆ ಬರೋಕ್ಕಾಗಲ್ಲ ಅಂತೇಳಿ ಅಬ್ರಾಮನ್ ಹೇಳ್ತಾನೆ. ಅದಕ್ಕೆ ಅವನು ಏನು ಹೇಳ್ತಾನೆ, ಇನ್ನೂ ಒಂದು ಕೋರಿಕೆ ಏನು ಹೇಳ್ತಾನೆ ಈ ಐಶ್ವರ್ಯವಂತನು, ದೇವರೇ ಅಪ್ಪ ಅಬ್ರಾಮನೇ, ನಮ್ಮ ಅಣ್ಣ ತಮ್ಮಂದರು ಈ ಭೂಮಿ ಮೇಲೆ ಇದ್ದಾರೆ, ಅವ್ರಿಗೋಗಿ ಹೇಳ್ರಿ ನಾನು ಈ ಥರ ಪಾತಾಳಕ್ಕೆ ಬಂದಿದ್ದೀನಿ, ಈ ಲಾಜರನ್ನು ಕಳಿಸಿ ಹೇಳ್ರಿ, ನಾನು ಇಂಥ ನರಕಕ್ಕೆ ಬಿದ್ದೋಗಿದ್ದೀನಿ, ಆ ನರಕದಿಂದ ತಪ್ಪಿಸ್ಕೊಳ್ಳಲಿ ಅಂತ ಹೇಳಿದಾಗ ಈ ಅಬ್ರಾಮನ್ ಏನು ಹೇಳ್ತಾ ಇದ್ದಾರೆ, ಒಬ್ಬ ಸತ್ತೋಗಿರೋ ಮನುಷ್ಯ ಹೋಗಿ ಹೇಳಿದ್ರೆ ಯಾರು ನಂಬ್ತಾರೆ? ಇವಾಗ ಅಕಸ್ಮಾತ್ ಈ ಲಾಜರ್ನೇ ಬಂದು ಈ ಅಣ್ಣ ತಮ್ಮಂದರಿಗೆ ಹೇಳ್ಬೋದು. ಏನಂತ ಹೇಳ್ಬೋದು, ನೋಡಿ ನಿಮ್ಮ ಅಣ್ಣನ ನಾನು ನೋಡಿದೆ ಪಾತಾಳದಲ್ಲಿದ್ದಾರೆ, ನರಕದಲ್ಲಿದ್ದಾರೆ ಅಂತ ಹೇಳಿದ್ರೆ ಈ ಅಣ್ಣ ತಮ್ಮಂದರೆಲ್ಲ ಸೇರಿ ಏನು ಹೇಳ್ತಾರೆ, ನಮ್ಮಣ್ಣ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು, ನಮ್ಮಣ್ಣ ಎಷ್ಟು ಗುಡಿ ಗೋಪುರಗಳನ್ನು ಕಟ್ಟಿಸಿದ್ರು, ನಮ್ಮಣ್ಣ ಎಷ್ಟು ಜನರಿಗೆ ಸೇವೆ ಮಾಡಿದ್ರು, ಎಷ್ಟು ಜನ ಬಡವ್ರಿಗೂ ನೋಡಿದ್ರು, ಎಷ್ಟು ಜನಗೆ ಅನ್ನ ವಸ್ತ್ರ ಕೊಟ್ಟಿದ್ದಾರೆ, ಎಷ್ಟು ಜನ ದಾರ ಮಾಡಿದ್ದಾರೆ, ನಮ್ಮಣ್ಣ ಹೋಗಿ ಎಲ್ಲನ ಹೋಗಿ ಪಾತಾಳಕ್ಕೆ ಹೋಗ್ತಾರಾ ಅಂತ ಲಾಜರನ್ನೇ ಏನು ಮಾಡ್ತಾರೆ, ಓಡಿಸ್ತಾರೆ. ಅದಕ್ಕೆ ದೇವ್ರ ಮಕ್ಕಳೇ, ಸತ್ತೋವನಿಂದ ಯಾರು ಬಂದು ಪ್ರಸಂಗ ಮಾಡಿದ್ರೆ ಕೇಳಲ್ಲ. ಅದಕ್ಕೆ ದೇವರು ಜೀವದ ಇರೋ ನಮ್ಮಂಥ ನಿಮ್ಮಂಥವ್ರ ಸಂಗಡ ದೇವರು ಮಾತಾಡೋಕ್ಕೆ ಇಚ್ಛಾಪಡಿಸ್ತಾ ಇದ್ದಾರೆ. ಇವತ್ತು ನೀವು ಬಡತನನೋ ದುಃಖನೋ ಐಶ್ವರ್ಯವಂತರೋ ಹೇಗಿದ್ದೀರೋ ಗೊತ್ತಿಲ್ಲ, ಆದರೆ ನಾನು ಹೇಳೋದು ಒಂದೇ ಮಾತು, ನೀವು ದೇವರನ್ನಿಗೆ ಸಮಯ ಕೊಟ್ಟು ದೇವರನ್ನು ಅರಿತಿ ನೀತಿಯಿಂದ ನಡೆದೆ ಮಾತ್ರ ನೀವು ಸ್ವರ್ಗಕ್ಕೆ ಹೋಗ್ತೀರ. ನೋಡಿ, ಈ ದೇಹ ಸ್ವಲ್ಪ ದಿನ ಇರುತ್ತೆ, ಮಣ್ಣಾಗಿ ಹೋಗುತ್ತೆ. ಆದರೆ ಆತ್ಮ ಅನ್ನೋದಿದೆ. ಹೆಂಗೆ ನೀವು ಜೀವನ ನಂಬ್ತಿರೋ, ಹೆಂಗೆ ಮರಣ ನಂಬ್ತಿರೋ, ಅದೇ ರೀತಿ ಮರಣದ ನಂತರ ಒಂದು ನಮಗೆ ಜೀವನ ಇದೆ ಅನ್ನೋದು ಮಾತ್ರ ನೀವು ಮರಿಬೇಡ್ರಿ. ಇದನ್ನು ಜಾಸ್ತಿ ಜನ ಇರೋದೊಂದು ಜೀವನ, ಜಾಲಿ ಮಾಡೋಣ, ಒಂದೇ ಲೈಫು ಎಂಜಾಯ್ ಮಾಡೋಣ ಅಂದ್ಕೊಂಡು ಏನು ಮಾಡ್ತಾ ಇದ್ದಾರೆ, ತನ್ನ ಜೀವನಗಳನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಈ ಐಶ್ವರ್ಯವಂತನಿಗೆ ಇದೇ ಥರ ದುಡ್ಡು ಮಾಡೋಣ, ದುಡ್ಡಲ್ಲಿ ನಮಗೆ ಮಜಾ ಸಿಗುತ್ತೆ, ದುಡ್ಡಲ್ಲಿ ನಮಗೆ ಎಂಜಾಯ್ಮೆಂಟ್ ಸಿಗುತ್ತೆ ಅಂಥೇಳಿ ಏನು ಮಾಡ್ತಾ ಇದ್ದಾನೆ, ಜಾಲಿ ಲೈಫು, ಗೌರವ ಎಲ್ಲ ಇದೆ. ಆದರೆ ಅವನು ಕೊನೆ ಬದುಕು ಏನಾಗಿದೆ, ಪಾತಾಳದಲ್ಲಿದೆ. ನಾವಿವತ್ತು ಪಾತಾಳದಿಂದ ತಪ್ಪಿಸ್ಕೊಬೇಕಂದ್ರೆ ಒಂದು ಕೆಲಸ ಮಾಡಬೇಕು. ಏನು ಮಾಡಬೇಕು? ದೇವರ ರಾಜ್ಯಕ್ಕೆ ಯೇಸು ಸ್ವಾಮಿ ಕಡೆ ಬರಬೇಕು. ಯೇಸು ಸ್ವಾಮಿ ಕಡೆ ಬಂದು ದೀಕ್ಷಾನ ತಗೊಳ್ಳೋದಲ್ಲ ಮುಖ್ಯ, ನಾವು ಆತನಲ್ಲಿ ಏನು ಮಾಡಬೇಕು, ನೀತಿಯಿಂದ ಪರಿಶುದ್ಧದಿಂದ ನಡೆದ್ರೆ ಮಾತ್ರ ನಮಗೆ ಸ್ವರ್ಗ ಸಿಗುತ್ತೆ. ಸ್ವರ್ಗ ಎಲ್ರಿಗೂ ಸಿಗಲ್ಲ, ನಾವು ನೀತಿಯಾಗಿ ನಡಿಬೇಕು. ದುಡ್ಡಿದ್ರೆ ಸ್ವರ್ಗ ಸಿಗಲ್ಲ. ದುಡ್ಡು ಈ ಭೂಮಿ ಮೇಲೆ ಮಾತ್ರ ಚಲಾವಣೆ ಆಗುತ್ತೆ, ಆದರೆ ಸ್ವರ್ಗದಲ್ಲಾಗಲ್ಲ. ನಾವು ಭೂಮಿ ಮೇಲೆ ಏನು ಬೇಕೋ ಕಾಸು ಕೊಂಡ್ಕೊಬೋದು, ಆದರೆ ಸ್ವರ್ಗದಲ್ಲಿ ನಾವು ನೀತಿ, ನಮ್ಮ ನ್ಯಾಯ, ನಮ್ಮ ಪರಿಶುದ್ಧದಿಂದ ಮಾತ್ರ ನಾವು ಸ್ವರ್ಗವನ್ನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ದುಡ್ಡಿಲ್ಲದರ ಒಂದು ನಿತ್ಯ ಜೀವ ಇದೆ. ಆ ನಿತ್ಯ ಜೀವದಲ್ಲಿ ನಮಗೆ ದುಡ್ಡು ವರ್ಕೌಟ್ ಆಗಲ್ಲ. ನಾವು ಮಾಡಿರೋ ಈ ದೇಹದಲ್ಲಿ ಮಾಡಿರೋ ಪರಿಶುದ್ಧ ಕಾರ್ಯಗಳು, ದೇವರನ್ನು ನಂಬಿ ನಾವೇನು ಮಾಡಬೇಕು, ಅನೇಕರಿಗೆ ಸುವಾರ್ತೆ ಸಾರಿ ಇದೇ ರೀತಿ ಪಾತಾಳದಿಂದ ತಪ್ಪಿಸ್ಕೊಳ್ಳಿ, ಸ್ವರ್ಗ ರಾಜ್ಯಕ್ಕೆ ಬನ್ನಿ ಅಂತ ನಾವು ಸಾರಬೇಕು. ಇದು ಈ ದೇವ್ರ ವಾಕ್ಯ ಈ ಮೂರು ಹೇಳುತ್ತೆ. ಒಂದು ಜೀವನ ಇದೆ, ಮರಣ ಇದೆ, ಮತ್ತು ಮರಣದ ನಂತರ ಒಂದು ಜೀವನ ಇದೆ ಅಂತ ನಿಮಗೆ ಈ ವಾಕ್ಯದ ಮುಖಾಂತರ ಸಾರಲ್ಪಡುತ್ತೆ. ದೇವ್ರ ಮಕ್ಕಳೇ, ಇದನ್ನು ಕೇಳಿಸ್ಕೊಳೋದಲ್ಲ, ಇದು ನಿಮ್ಮ ಮನಸ್ಸಿಗೆ ಬರಬೇಕು. ಅಯ್ಯೋ, ನಾನು ಸತ್ತೋದ್ಮೇಲೆ ನನಗೊಂದು ಜೀವನ ಇದೆಯಪ್ಪ, ಅದು ನಾನು ಸ್ವರ್ಗಕ್ಕೆ ಹೋಗಬೇಕು, ನರಕಕ್ಕಲ್ಲ ಅಂಥೇಳಿ ನೀವೇನು ಮಾಡಬೇಕು, ಈ ದಿನವೇ ನೀವು ಪಶ್ಚಾತ್ತಾಪ ಪಟ್ಟು ಯೇಸು ಸ್ವಾಮಿನ ತಿಳಿದುಕೊಂಡು ನೀವು
ಈ ಶ್ರೀಮಂತನು ಈ ಐಶ್ವರ್ಯವಂತನು ಬಿದ್ದು ನೋಡು ಆ ಪಾತಾಳಕ್ಕೆ ಬೀಳದಂತೆ ನೀವೇನು ಮಾಡಬೇಕು? ಅಬ್ರಾಹ್ಮನ ಎದೆಗೆ ಒರೆಸಿ ಆರಾಮಾಗಿರ್ಬೇಕಂದ್ರೆ ನೀವೇನು ಮಾಡಬೇಕು? ದೇವ್ರನ್ನ ನಡ್ಸ್ಕೊಳ್ಬೇಕು. ಈ ಮೆಸೇಜನ್ನು ಎಲ್ಲ ಕೇಳೋರು ದಯವಿಟ್ಟು ನೀವು ಯೇಸು ಸ್ವಾಮಿನ ತಿಳಿದುಕೊಂಡು ರಕ್ಷಣೆ ಮಾರ್ಗಕ್ಕೆ ಹೊಂದಿ ಪವಿತ್ರ ಜೀವಿತವನ್ನು ನಡೆಸಬೇಕು ಹೇಳಿ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಮತ್ತು ಅನೇಕರಿಗೆ ಈ ವಿಡಿಯೋನ ಅನೇಕರಿಗೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋನ ಅನೇಕರಿಗೆ ಯಾರು ಸುವಾರ್ತೆಯನ್ನು ಸಾರ್ತಾ ಇದ್ದಾರೋ ಅವ್ರಿಗೆಲ್ಲ ಸುವಾರ್ತೆಯ ಜನರಿಗೆ ನೀವು ತಿಳಿಯಪಡಿಸಬೇಕಾಗಿ ನಾನು ಕೇಳುತ್ತಾ ಈ ಚಿಕ್ಕ ಸಂದೇಶ ಕೊಟ್ಟ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತಾ ವೀಕ್ಷಣೆ ಮಾಡಿದರೆ ಎಲ್ಲರಿಗೂ ನನ್ನ ಪ್ರೀತಿನ ವಂದನೆಗಳು ಸಲ್ಲಿಸುತ್ತಾ ಮುಗಿಸ್ತಾ ಇದ್ದೀನಿ.